ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ನಮಗೆ ಗುರುಗಳು ಬಂದೋಗಿರ್ತಾರೆ. ಗುರು ಅಂದರೆ ಕತ್ತಲೆಯಿಂದ ಯಾರು ಬೆಳಕಿನತ್ತ ನಮ್ಮನ್ನ ಕರ್ಕೊಂಡು ಹೋಗ್ತಾರೋ ಹೀಸ್ ಅ ಟೀಚರ್. ಹಾಗೆ ನಮ್ಮ ಜೀವನದಲ್ಲಿ ನೂರಾರು ಜನ ಟೀಚರ್ಸ್ ಬಂದಿರ್ತಾರೆ ನಮಗೆ. ನಾವು ಚಿಕ್ಕ ವಯಸ್ಸಿರಬೇಕಾದಾಗ ಆ ಕಿಂಡರ್ ಗಾರ್ಡನಲ್ಲಿ ಅಥವಾ ಪ್ಲೇ ಹೋಮಲ್ಲಿ ಇರಬೇಕಾದ್ರೆ ನಮ್ಮ ಟೀಚರ್ಸ್ ನಮಗೆ ABCDನ ಹೇಗೆ ಹೇಳಬೇಕು, ಹೇಗೆ ಕಲಿಬೇಕು, ಹೇಗೆ ಪಾಠ ಮಾಡಬೇಕು, ಹೇಗೆ ಆ ಪಾಠ ಕೇಳಬೇಕು, ಅಥವಾ ಅವರು ಹೇಗೆ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಬೇಕು, ಊಟ ಹೇಗೆ ಮಾಡಬೇಕು, ಹೇಗೆ ಕೂತ್ಕೊಬೇಕು, ಹೇಗೆ ಡ್ರೆಸ್ ಮಾಡಬೇಕು, ಎಷ್ಟೊಂದು ವಿಷಯಗಳನ್ನು ನಮಗೆ ಆ ಕಿಂಡರ್ ಗಾರ್ಡನ್ ಟೀಚರ್ಸ್ ಅಥವಾ ಪ್ಲೇ ಹೋಮಲ್ಲಿ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಅಲ್ಲಿಂದ ಬರ್ತೀವಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಅಲ್ಲಿ ಪ್ರೈಮರಿ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ನಮ್ಮ ಲೈಫಲ್ಲಿ ಎಷ್ಟು ಬಂದೋಗಿರ್ತಾರೆ. ಮಿಡ್ಲಿ ಸ್ಕೂಲ್ ನಮ್ಮ ಟೀಚರ್ಸ್ ಬಂದೋಗಿರ್ತಾರೆ. ಹೈಸ್ಕೂಲಲ್ಲಿ ಎಷ್ಟೊಂದು ಜನ ನಮ್ಮ ಟೀಚರ್ಸು ನಮ್ಮ ಲೈಫಲ್ಲಿ ಬಂದೋಗಿರ್ತಾರೆ. ಕಾಲೇಜ್ ಲೆವೆಲಲ್ಲಿ ಪ್ರಿನ್ಸಿಪಲ್ಸು, ಲೆಕ್ಚರರ್ಸು ಎಷ್ಟೊಂದು ಜನ ಬಂದೋಗಿರ್ತಾರೆ. ಸೊ ಇವರೆಲ್ಲರ ಮುಖಾಂತರನೂ ಕೂಡ ನಾವು ಒಂದಲ್ಲ ಒಂದು ವಿಷಯಗಳನ್ನ ತಿಳ್ಕೊಂಡಿರ್ತೀವಿ, ಕಲ್ತಿರ್ತೀವಿ. ಇವತ್ತು ಕೂಡ ನಮಗೆಲ್ಲೋ ಒಂದು ಕಡೆ ನಿಮ್ಮ ಕ್ಲಾಸ್ ಟೀಚರ್ಸ್ ಇರ್ಬೋದು, ಅಥವಾ ನಿಮ್ಮನ್ನ ಯಾರು ತುಂಬ ಮೋಟಿವೇಟ್ ಮಾಡ್ತಾಯಿದ್ರು, ಇನ್ಸ್ಪೈರ್ ಮಾಡ್ತಾಯಿದ್ರು, ಅಥವಾ ನೀವು ಅವ್ರನ್ನ ಇನ್ಸ್ಪಿರೇಷನ್ ತೊಗೊಂಡು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ರಿ, ಅವರು ಕೂಡ ಇವತ್ತು ನೆನಪಾಗ್ತಾ ಇರ್ತಾರೆ. ಟೀಚರ್ಸ್ ಒಂದು ಅಕ್ಷರ ಯಾರು ನಮ್ಮ ಜೀವನದಲ್ಲಿ ಕಲಿಸ್ತಾರೋ ಹೀಸ್ ಅ ಟೀಚರ್ ಅಂತ ಹೇಳ್ತೀನಿ. ನೀವು ಯಾವಾಗ ಜೀವನದ ವಿದ್ಯಾರ್ಥಿ ಆಗಿರ್ತೀರೋ, ಲೈಫ್ ಸ್ಟೂಡೆಂಟ್ ಆದಾಗ ಪ್ರತಿಯೊಂದು ಕಡೆಯೂ ಕೂಡ ನಾವು ಕಲಿಬೋದು. ಇಷ್ಟು ಮಾತ್ರ ಟೀಚರ್ಸ್ ಅಂತ ಹೇಳಿದ್ರೆ ಇಲ್ಲ. ನಿಮ್ಮ ಪೇರೆಂಟ್ಸ್, ನಿಮ್ಮ ಅಪ್ಪ ಅಮ್ಮ ಬೆಸ್ಟ್ ಟೀಚರ್. ನಿಮ್ಮ ಬೆಸ್ಟ್ ಟೀಚರ್ ಯಾರು ಅಂತ ನಾನು ಕೇಳಿದ್ರೆ ಯುವರ್ ಪೇರೆಂಟ್ಸ್ ಈಸ್ ಎ ಬೆಸ್ಟ್ ಟೀಚರ್. ಅವ್ರು ಹೇಳ್ಕೊಡೋ ಅವ್ರ ಅನುಭವಗಳಷ್ಟು ಹೇಳ್ಕೊಡುವಂಥ ನಾಲೆಡ್ಜು, ಎಕ್ಸ್ಪೀರಿಯೆನ್ಸ್ ಹೇಳುವಂಥದ್ದು, ಜೀವನದಲ್ಲಿ ಹಿಂಗೆ ಬನ್ನಿ, ಮುಂದೆ ಬನ್ನಿ, ಹಿಂಗೆ ಸಾಧನೆ ಮಾಡಿ, ಹಿಂಗೆ ಅಚೀವ್ಮೆಂಟ್ ಮಾಡಿ, ಸದಾ ನಿಮಗೆ ಒಳ್ಳೆಯದನ್ನ ಬಯಸೋರು ಯಾರು ಇದ್ದಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್. ಅವರು ಕೂಡ ನಮ್ಮ ಬೆಸ್ಟ್ ಟೀಚರ್ಸ್ ನಮ್ಮ ಲೈಫಲ್ಲಿ. ಆ್ಯಂಡ್ ಯುವರ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್, ಅವರು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೊಂದು ಸಲ ಕಷ್ಟ ಬಂದಾಗ ನಿಮಗೆ ಸಪೋರ್ಟ್ ಮಾಡಿರ್ತಾರೆ, ಎಮೋಷ್ನಲ್ ಸಪೋರ್ಟ್ ಆಗಿರ್ತಾರೆ, ದೆನ್ ಥಿಂಕಿಂಗಲ್ಲಿ ಸಪೋರ್ಟ್ ಆಗಿರ್ತಾರೆ. ಸೊ ಕ್ಲಾರಿಟಿ ಕೊಡ್ತಾರೆ, ಈ ರೀತಿ ಇರಬೇಕು, ಹೀಗಿರಬೇಕು ಅಂತೇಳಿ. ಅವರು ಕೂಡ ನಿಮಗೆ ಬೆಸ್ಟ್ ಟೀಚರ್ ಆಗ್ಬೋದು. ಆ್ಯಂಡ್ ನಿಮ್ಮ ಸಿಸ್ಟರ್ಸ್ ನಿಮ್ಮ ಜೀವನದಲ್ಲಿ ತುಂಬ ಬೆಸ್ಟ್. ಅವ್ರು ಹೇಳಿದೊಂದು ಯಾವುದೋ ಒಂದು ಮಾತು ನಿಮಗೆ ಲೈಫ್ ಟರ್ನಿಂಗ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಪರಿವರ್ತನೆ ಆಗಿರ್ಬೋದು. ಆ್ಯಂಡ್ ನಿಮ್ಮ ಬ್ರದರ್, ನಿಮ್ಮ ಅಣ್ಣ, ತಮ್ಮ, ಅವರು ಹೇಳಿದ ಮಾತು ನಿಮಗೆ ಎಲ್ಲೋ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು. ಅವರು ಕೂಡ ಬೆಸ್ಟ್ ಟೀಚರ್ಸ್. ಆ್ಯಂಡ್ ನೀವು ವರ್ಕ್ ಮಾಡೋಂಥ ಅಟ್ಮಾಸ್ಫಿಯರ್, ಆಫೀಸ್, ಯುವರ್ ಬಾಸ್ ಈಸ್ ಅ ಬೆಸ್ಟ್ ಟೀಚರ್. ಲೈಫಲ್ಲಿ ಹೇಗೆ ಬೆಳಿಬೇಕು, ಹೇಗೆ ಯಶಸ್ಸನ್ನ ಪಡಿಬೇಕು, ಸಕ್ಸಸ್ಫುಲ್ ಹೆಂಗೆ ದುಡಿಬೇಕು, ಸಂಪಾದನೆ ಹೇಗೆ ಮಾಡಬೇಕು, ಇವತ್ತು ಎಂಟೈರ್ ನಿಮ್ಮ ಫ್ಯಾಮಿಲಿನ ನೀವು ಕಾಪಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿಗೆಲ್ಲ ಇವತ್ತು ಊಟ ಆಗ್ತಾ ಇದ್ದೀರಾ ಅಂತೇಳಿದ್ರೆ ನಿಮ್ಮ ಕಂಪ್ನಿಯಿಂದ ಬರ್ತಾ ಇರುತ್ತೆ. ಅವ್ರು ನಿಮಗೆ ಎಷ್ಟೊಂದು ಸಲ ಹೇಳ್ಕೊಟ್ಟಿರ್ತಾರೆ ಜೀವನದಲ್ಲಿ ಹೆಂಗಿರಬೇಕು, ಹೆಂಗೆ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯುವರ್ ಬಾಸ್ ಈಸ್ ಅ ಬೆಸ್ಟ್ ಟೀಚರ್. ಆ್ಯಂಡ್ ಯುವರ್ ಕೊಲೀಗ್ಸ್, ನಿಮ್ಮ ಜೊತೆ ಪ್ರತಿನಿತ್ಯ ಮ್ಯಾಕ್ಸಿಮಮ್ ಟೈಮ್ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೂಡ ನಿಮಗೊಂದು ಒಳ್ಳೆ ಟೀಚರ್ ಆಗಿರ್ಬೋದು. ಎಷ್ಟೊಂದು ಸಲ ಕಷ್ಟದಲ್ಲಿ ಸಹಾಯ ಮಾಡಿರ್ತಾರೆ, ಎಮೋಷ್ನಲ್ ಸಪೋರ್ಟ್ ಆಗಿರ್ತಾರೆ. ಸೊ ನೀವು ಡಲ್ಲಾದಾಗ ಅವ್ರು ನಿಮ್ಮನ್ನ ಬಂದು ಜೋಶನ್ನ ತುಂಬಿರ್ತಾರೆ. ಆಲ್ ಎವ್ರಿಬಡಿ ಬೆಸ್ಟ್ ಟೀಚರ್ಸ್. ಆ್ಯಂಡ್ ನಿಮ್ಮ ಸ್ನೇಹಿತರು, ಸೊ ಎಷ್ಟೊಂದು ಸಲ ನಿಮ್ಮ ಸ್ನೇಹಿತರು ನಿಮಗೆ ಬೆಸ್ಟ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವ್ರು ಹೇಳೋ ಒಂದು ಎಷ್ಟೋ ಮಾತುಗಳು ನಿಮಗೆ ಇನ್ಸ್ಪಿರೇಷನ್ ಆಗಿರುತ್ತೆ, ಚಾಲೆಂಜ್ ತೊಗೊಂಡಿರ್ತೀರ, ಅಚೀವ್ಮೆಂಟ್ ಮಾಡಿರ್ತೀರ, ಸಾಧನೆ ಮಾಡಿರ್ತೀರ. ಹೀಗೆ ನೂರಾರು ಜನ ನಮ್ಮ ಜೀವನದಲ್ಲಿ ಟೀಚರ್ಸ್ಗಳು ಬಂದೋಗಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕರೆಕ್ಟ್, ರೈಟ್? ಸೊ ನಾವು ಯಾವಾಗ ಆ ಒಂದು ಎಮೋಷ್ನಲಿ ಕನೆಕ್ಟ್ ಆಗಿರ್ತೀವೋ, ಟೀಚರ್ ಜೊತೆ ಯಾರು ಕನೆಕ್ಟ್ ಆಗಿರ್ತಾರೆ ಅವರು ಕೂಡ ಲೈಫಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಮಾತಾ ಪಿತಾ ಗುರು ದೈವಂ ಅಂತ ಹೇಳ್ತೀವಿ. ಅಂದರೆ ಮಾತಾ ಪಿತಾ ಗುರು ದೈವಂ. ಸೊ ತಂದೆ ತಾಯಿ ಆದಮೇಲೆ ನೆಕ್ಸ್ಟ್ ನಿಮ್ಮನ್ನ ಕರ್ಕೊಂಡು ಹೋಗೋದೇ ಟೀಚರ್ಗಳ ಹತ್ರ. ಸೊ ತಾಯಿ ಏನು ಮಾಡ್ತಾಳೆ, ಲೈಫಲ್ಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನ ನಿಮ್ಮನ್ನು ಈ ಭೂಮಿ ಮೇಲೆ ತರ್ತಾಳೆ. ಭೂಮಿ ಮೇಲೆ ತಂದೆ ಏನು ಮಾಡ್ತಾನೆ, ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಗೆ ಏನು ಬೇಕು ಪ್ರತಿಯೊಂದು ಫೆಸಿಲಿಟೀಸು ಕೂಡ ತಂದೆ ಮಾಡ್ತಾನೆ. ನೆಕ್ಸ್ಟ್ ಎಜುಕೇಷನ್ ಅಂತ ನೀವು ಹೋದಾಗ ನೀವು ಹೋಗುವಂಥದ್ದು ನೆಕ್ಸ್ಟ್ ಸ್ಟೆಪ್ ಬಂದು ಗುರುಗಳ ಹತ್ರ. ಗುರು ಕೆಲಸ ಏನು, ಕತ್ತಲೆಯಿಂದ ಬೆಳಕಿನತ್ತ ನಿಮ್ಮನ್ನ ಕರ್ಕೊಂಡು ಹೋಗೋದೇ ಟೀಚರ್. ಅವ್ರೇನು ಸೆಲ್ಫ್ಲೆಸ್ ಎಷ್ಟೊಂದು ಸರ್ವ್ ಮಾಡ್ತಾರೆ ನಮಗೆ. ನನ್ನ ಟೀಚರ್ಸ್ ಎಷ್ಟೊಂದು ಜನ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. ಟಿಲ್ ಮಾಸ್ಟರ್ ಡಿಗ್ರಿ ತನಕ ಎಷ್ಟೊಂದು ಟೀಚರ್ ಜೊತೆ ಕನೆಕ್ಟ್ ಆಗಿದ್ದೀನಿ. ಸರ್ ಅವ್ರು ಏನು ಕೊಡ್ತಾರೆ ನಮಗೆ ಆ ಒಂದು ಲೈಫ್ ಜರ್ನಿ ಒಳಗಡೆ, ನಮ್ಮ ಒಂದು 100 ಇಯರ್ಸ್ ನಾವು ಬದುಕ್ತೀವಿ ಅಂತ ಹೇಳಿದಾಗ ಆ ಒಂದು ಜರ್ನಿ ಒಳಗಡೆ ನಮಗೆ ಎಷ್ಟೊಂದು ಕಲಿಸಿರ್ತಾರೆ. ಜೀವನಕ್ಕಾಗುವಂಥ ಎಲ್ಲ ಪಾಠಗಳನ್ನ ಕಲಿಸಿರ್ತಾರೆ.
ಅಚೀವ್ಮೆಂಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಸಾಧನೆ ನಿಮ್ಮ ಸಾಧನೆ ನೋಡಿ ನಿಮ್ಮ ಟೀಚರ್ಸ್ ಖುಷಿಪಟ್ಟಿರ್ತಾರೆ. ಆ್ಯಂಡ್ ನಿಜವಾಗ್ಲೂ ಯಾರು ಖುಷಿ ಪಡ್ತಾರೋ ಈಸ್ ದ ಬೆಸ್ಟ್ ಟೀಚರ್ ಫಾರ್ ಯು. ಆ್ಯಂಡ್ ಸದಾ ನಿಮ್ಮ ಸಕ್ಸಸ್ಸನ್ನು, ನಿಮ್ಮ ಏಳಿಗೆಯನ್ನು, ನಿಮ್ಮ ಒಂದು ಅಚೀವ್ಮೆಂಟ್ನ ಅವರು ಕಾಯ್ತಾ ಇರ್ತಾರೆ. ಸೊ ಈಸ್ ದ ಬೆಸ್ಟ್ ಟೀಚರ್. ಈ ಥರ ಎಷ್ಟೊಂದು ಜನ ನಾವು ಕಲ್ತಿರ್ತೀವಿ, ಬೆಳೆದಿರ್ತೀವಿ. ಶಿಕ್ಷಕರ ದಿನಾಚರಣೆ ಅಂತ ಹೇಳಿದ್ರೆ ಬರೀ ಶಿಕ್ಷಕರಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮಗೆ ಇದನ್ನು ಅಳವಡಿಸ್ಕೊಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗತ್ತೆ, ಬಳಸ್ಕೊಬೇಕಾಗತ್ತೆ. SK ಲೈಫ್ ಲೀಡರ್ಶಿಪ್ ಲರ್ನಿಂಗ್ಸ್ ಸತತವಾಗಿ 10 ವರ್ಷಗಳಿಂದ ಈ ಒಂದು ಕೋಚಿಂಗ್, ಮೆಂಟ್ರಿಂಗ್, ಟ್ರೈನಿಂಗ್ಸ್, ಕ್ಲಾಸಸ್, ಕೌನ್ಸ್ಲಿಂಗ್, ಟ್ರಾನ್ಸ್ಫಾರ್ಮೇಷನ್, ನೆಗೆಟಿವ್ ಥಾಟ್ಸ್ನ ತೆಗೆದಾಕಿ ಪಾಸಿಟಿವ್ ವೈಬ್ರೇಷನ್ ಹಾಕಿ ಅವ್ರ ಲೈಫಲ್ಲಿ ಹೆಂಗೆ ಪಾತ್ ಅನ್ನೋದನ್ನ ತೋರಿಸ್ಕೊಟ್ಟು, ಆಗಲ್ಲ ಅನ್ನೋರ್ನು ಕೂಡ ನಿನ್ನ ಕಡೆಯಿಂದ ಆಗುತ್ತೆ, ಅಚೀವ್ಮೆಂಟ್ ಮಾಡು, ಬೆಳಿ ಅಂತ ಹೇಳಿ. ಸೊ ಎಷ್ಟೊಂದು ಜನಕ್ಕೆ ಇದುವರೆಗೂ ಕೂಡ 10 ವರ್ಷದಲ್ಲಿ ಲಕ್ಷಾಂತರ ಜನಕ್ಕೆ ಟಚ್ ಮಾಡಿದ್ದೀವಿ, ರೀಚ್ ಆಗಿದ್ದೀವಿ, ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀವಿ. ಬಿಡೋಣ ಎಲ್ಲೆಲ್ಲಿ ಕ್ಲಾಸಸ್ ಮಾಡಿದ್ವಿ, ಎಲ್ಲೆಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀವಿ. ಸ್ಟೂಡೆಂಟ್ಸ್ ಬಂದು ಸರ್ ನಿಮ್ಮನ್ನ ಮೀಟ್ ಮಾಡಿದ್ದೆ, ಅಲ್ಲಿ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿದೆ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ. ಇದು ನಿಮ್ಮನ್ನು ಮಾತು ಕೇಳಿ ನನ್ನ ಲೈಫಲ್ಲಿ ಹಿಂಗೆ ಅಚೀವ್ಮೆಂಟ್ ಮಾಡಿ ಅಂದಾಗ ತುಂಬ ಖುಷಿಯಾಗುತ್ತೆ. ಇದಕ್ಕಿಂತ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಇನ್ನು ಆ ಪ್ರೊಫೆಷನ್ ಸಿಗುತ್ತೆ. ಇಟ್ಸ್ ಅ ಟೀಚಿಂಗ್ ಜಾಬ್ ಈಸ್ ಅ ನೋಬಲ್ ಜಾಬ್ ಅಂತ ಕರಿತೀನಿ. ಇಟ್ಸ್ ಅ ನೋಬಲ್ ಜಾಬ್. ಇಲ್ಲಿ ಸಿಗುವಂಥ ಒಂದು ಸಂತೃಪ್ತಿ, ಆ ಒಂದು ನೆಮ್ಮದಿ, ಒಂದು ಬೇರೆಯವ್ರ ಲೈಫಲ್ಲಿ ನಾವು ಬೆಳೆದು ಬಿಡ್ತೀವಿ, ನಾವು ಎಫರ್ಟ್ ಹಾಕೋತೀವಿ, ನಾವು ಇಂಡಿವಿಜುವಲ್ ಏನೋ ಬೆಳ್ಕೊಂಡು ಹೋಗ್ತೀವಿ. ಬಟ್ ಬೇರೆಯವ್ರ ಲೈಫಲ್ಲಿ ಹೋಗಿ ಅವ್ರನ್ನ ಬೆಳೆಸಿ, ಅವ್ರನ್ನ ಡೆವಲಪ್ಮೆಂಟ್ ಮಾಡಿ, ಅವ್ರನ್ನ ಸಾಧನೆ ಮಾಡಿ, ಅವ್ರನ್ನ ಸಾಧಕರ ಲಿಸ್ಟಲ್ಲಿ ಕೂರಿಸೋದಾಗ ಟೀಚರ್ ರೋಲ್ ತುಂಬ ಇಂಪಾರ್ಟೆಂಟು. ಅಫ್ಕೋರ್ಸ್ ಒಂದು ತುಂಬ ಖುಷಿ ಇರೋ ವಿಷಯ ಅಂತ ಹೇಳಿದ್ರೆ, ಸತತವಾಗಿ 10 ವರ್ಷಗಳಿಂದ SKL3 ಈ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ನಡೆಸ್ಕೊಂಡು, ಕಷ್ಟಗಳು ಇದ್ದರೂ ಸುಖಗಳಿದ್ದರೂ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು 10 ಇಯರ್ಸ್ ಸಕ್ಸಸ್ಫುಲ್ಲಾಗಿ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ವಿತ್ ಟೀಮ್ ಎಫರ್ಟ್, ಟೀಮ್ ಸಪೋರ್ಟ್ ಆ್ಯಂಡ್ ಅವರ್ ಸ್ಟೂಡೆಂಟ್ಸ್ ಸಪೋರ್ಟ್. ಆ್ಯಂಡ್ ಮೋರ್ ಓವರ್ ಬರೀ ಟೀಚರ್ಸ್ ರೆಡಿ ಆದರೆ ಮಸಾಲಲ್ಲ, ಸ್ಟೂಡೆಂಟ್ಸ್ ಕೂಡ ರೆಡಿಯಾಗಿರಬೇಕು. ಇವಾಗ ನಾನು ಹೇಳ್ಕೊಳಕ್ಕೆ ರೆಡಿ ಇದ್ದರೂ ಕೂಡ ಸ್ಟೂಡೆಂಟ್ಸ್ ಕೇಳುವಂಥ ಮನೋಭಾವನೆ ಇರಬೇಕು. ಈ ಥರದ 100 ಜನ, ಲಕ್ಷಾಂತರ ಜನ ನನ್ನ ಲೈಫಲ್ಲಿ ಬಂದೋಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬಂದು ಹೋಗಿದ್ರು ನನ್ನ ಜೀವನದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೀಚರ್ಸ್. ಐ ಕ್ಯಾನಾಟ್ ಸೇ ಒನ್ ನೇಮ್. ತುಂಬ ಜನ ಲೈಫಲ್ಲಿ ಬಂದೋಗಿದ್ದಾರೆ. ಎಲ್ಲ ಟೀಚರ್ಸು ಕೂಡ ಇಲ್ಲಿ ಮುಖಾಂತರ, SKL3 ಮುಖಾಂತರ ಆ್ಯಂಡ್ ಪರ್ಸ್ನಲ್ಲಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಅವ್ರು ಹೇಳ್ಕೊಟ್ಟಿದ್ದು ನಾವು ಎಷ್ಟು ಕೋಟಿ ಬೇಕಾದ ಸಂಪಾದನೆ ಮಾಡ್ಬೋದು, ಬಟ್ ಅವರಿಂದ ಏನು ಕಲ್ತ್ಕೊಂಬಂದಿರ್ತೀವಿ ವಿದ್ಯೆ, ಅದನ್ನ ವಾಪಸ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ಏನೆಲ್ಲ ನಾನು ಸಾಧನೆ ಮಾಡಿದ್ದೀನೋ, ಏನೆಲ್ಲ ಅಚೀವ್ಮೆಂಟ್ ಆಗಿದ್ದೇನೆ, ಇವಾಗ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ಆಥರ್ ಆಗಿದ್ದೀನಿ, ಪಬ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದೀವಿ, ಲೈಫ್ ಕೋಚ್ ಆಗಿದ್ದೀನಿ, ಬಿಸ್ನೆಸ್ ಮೆಂಟ್ರ್ ಆಗಿದ್ದೀನಿ, 1-to-1 ಕೋಚಿಂಗ್ ಮಾಡ್ತೀನಿ. ಇವತ್ತು ಏನು ನಾಲೆಡ್ಜ್ ಸಿಕ್ಕಿದೆ ಇವತ್ತು ನನ್ನ ಲೈಫಲ್ಲಿ, ಇವತ್ತು ಏನು ಎನರ್ಜಿ ಸಿಕ್ಕಿದೆ, ಏನು ಪವರ್ ಸಿಕ್ಕಿದೆ, ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ನನ್ನ ಲೈಫಲ್ಲಿ ಏನಾಗಿದೆ. ಸೊ ಅದೆಲ್ಲದಕ್ಕೂ ಮೂಲ ಕಾರಣ, ಎಲ್ಲ ಕ್ರೆಡಿಟ್ಸು ಕೂಡ ನನ್ನ ಜೀವನದಲ್ಲಿ ಬಂದಂತೆ ಎಲ್ಲ ಟೀಚರ್ಸ್ಗೂ ಕೂಡ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈ ಒಂದು ದಿನಾಚರಣೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಬೆಳಕು ಬರಲಿ, ಎನರ್ಜಿ ಬರಲಿ, ಪಾಸಿಟಿವ್ ವೈಬ್ರೇಷನ್ಸ್ ಬರಲಿ. ಹಾಗೆ ಅವ್ರ ಲೈಫಲ್ಲಿ ಏನು ಅನ್ಕೊತಾ ಇದ್ದಾರೋ ಅವ್ರದ್ದೆಲ್ಲನೂ ಬೆಳೀಲಿಕ್ಕೆ ಟೀಚರ್ಸ್ ಸಪೋರ್ಟ್ ಮಾಡಲಿ. ಅವ್ರು ಬೇಕಾಗಿರ್ತಕ್ಕಂಥ ಎಲ್ಲ ಕ್ವಶನ್ಗೂ ಕೂಡ ಕ್ಲಾರಿಟಿ ಸಿಗಲಿ ಅಂತೇಳಿ ಭಗವಂತನ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ SKL3 and the SKL3 team. Thank you so much.